ಇಲ್ಲ, ಅದನ್ನೇ ಹೇಳಿದೀವಿ ಮೊನ್ನೆ. ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಅವರಿಗೆಲ್ಲ ಅವೇರ್ನೆಸ್ ಮಾಡಿ, ಈಗ ಸುಮ್ಮನೆ ಈಗ ಇದನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಳಕ್ಕಿಂತ ಅದು ಏನ್ ಅಗ್ರಿಮೆಂಟ್ ಇದೆ ಅದನ್ನ ಈಗ ನಾವು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಕೊಡ್ತೀವಿ. ಅದು ಬೇಕಾದ್ರೆ ಅದು ಅವ್ರು ಒಪ್ಪಿಗೆ ಆದ್ರೆ ಅದನ್ನೇ ಮಾಡ್ಕೊಡ್ಲಿ. ಇಲ್ಲ ಅಂತ ಹೇಳಿದ್ರೆ ಒಂದು ಅವರಿಬ್ಬರ ಮಧ್ಯೆ ಏನಪ್ಪಾ ನಿಮ್ಗೆ ಏನಕ್ಕೆ ಮಾಡ್ಕೊತಾ ಇದ್ದೀರಿ ಅಗ್ರಿಮೆಂಟ್ ಅಂತ ನಿಮ್ಮಿಬ್ಬರಿಗೂ ಕೇಳಿ ಒಂದು ಸ್ಟ್ಯಾಂಡರ್ಡ್ ಅಗ್ರಿಮೆಂಟ್ ಕಾಪಿಯನ್ನ ಅಲ್ಲಿ ಹಾಕ್ಬಿಟ್ಟು ಒಂದಷ್ಟು ಚಾರ್ಜಸ್ ಮಾಡ್ಕೊಳ್ಳಿ, ಮೌಲ್ಯಾಧಾರಿತ ಸೇವೆಯನ್ನ ಒದಗಿಸ್ಲಿ ಅಂತ ನಾನು ಹೇಳ್ತಾ ಇದ್ದೆ. ಈಗ ಅಪ್ಪ ಹಾಕಿದ ಆಲದ ಮರ ಕೆಳಗೆ ಅಷ್ಟಕ್ಕೆ ಸೀಮಿತ ಆಗ್ಬೇಕಾ, ಅಥವಾ ಮೌಲ್ಯವರ್ಧಿತ ಸೇವೆಯನ್ನು ಕೂಡ ಕೊಡ್ಬೇಕಾ? ಆವತ್ತಿನ ಕಾಲಕ್ಕೆ ಈ ಸ್ಟ್ಯಾಂಪ್ ಅಂತ ತಗೊಂಡ್ ಬಂದ್ವಿ. ಈಗ ಡಿಜಿಟಲ್ ಸ್ಟ್ಯಾಂಪ್ ಬಂದ್ಮೇಲೆ ಈಗೆಲ್ಲ ನೀವು ಎಲ್ಲಾ ಮೊಬೈಲ್ ಅಲ್ಲೇ ನೀವು QR ಕೋಡ್ ಇದ್ರೆ ಎಲ್ಲ ಪೇಮೆಂಟ್ ಮಾಡ್ತೀರಾ, ಇಲ್ಲಿಂದ ಡೆಲ್ಲಿಗೆ ಪೇಮೆಂಟ್ ಮಾಡ್ತೀರಾ. ಅದಕ್ಕೆ ಯಾಕೆ ನೀವು ಬ್ಯಾಂಕ್ ಹೋಗ್ಬೇಕು, ಯಾಕೆ ಚೆಕ್ ಬರೀಬೇಕು? ಈಗ ಕ್ರೆಡಿಟ್ ಕಾರ್ಡ್ ಕೂಡ ಬೇಕಾಗಿಲ್ಲ, ಜಿಪೇ ಮಾಡ್ತೀರಾ, ಹೌದಾ ಇಲ್ಲ? ಈಗ ದಾರಿಯಲ್ಲಿ ತಡ್ಕೊಂಡು ಹೋಗೋ ಒಬ್ಬ ಅಂಗಡಿಯವನು ಕೂಡ ಜಿಪೇ ಇಟ್ಕೊಂಡಿದ್ದಾನೆ. ಹೀಗಿರುವಾಗ ನಾವು ಅಲ್ಟಿಮೇಟ್ಲಿ ನಾವು ನಾಗರಿಕರ ಸಬಲೀಕರಣ, ಎಂಪವರ್ಮೆಂಟ್ ಆಫ್ ದ ಕಾಮನ್ ಪರ್ಸನ್, ಅದು ತಾನೇ ನಮ್ ಧ್ಯೇಯ. ಸೊ ಅದಕ್ಕೆ ನಾವು ಹಾಗಂತೇಳಿ ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ನಾನು ಅವ್ರಿಗೆ ಏನ್ ಹೇಳಿದ್ದೇನೆ, ಈ ಸ್ಟ್ಯಾಂಪ್ ವೆಂಡರ್ಸ್ಗೆ ನೀವು ಅಗ್ರಿಮೆಂಟ್ಗಳು, ಈಗ ನಾನು ಟೆಂಪ್ಲೇಟ್ ಕೊಡ್ತೀನಿ, ಆ ಟೆಂಪ್ಲೇಟ್ ಬೇರೆಯವ್ರಿಗೆ ಒಪ್ಪಿಗೆ ಆಗ್ಬೋದು, ಆಗದೆ ಇರ್ಬೋದು. ಸೊ ಆ ಒಂದು ಅಗ್ರಿಮೆಂಟ್ ಅನ್ನ ಇವರು ಅಪ್ಲೋಡ್ ಮಾಡ್ಬಿಟ್ಟು ಅದಕ್ಕೊಂದು ಸರ್ವಿಸ್ ಫೀ ಮಾಡ್ಲಿ, ಬೇಕಾದ್ರೆ ಸರ್ವಿಸ್ ಚಾರ್ಜ್ ಮಾಡ್ಲಿ, 50 ರೂಪಾಯೋ ಏನೋ ಒಂದು ಮಾಡ್ಲಿ. ಕೊಟ್ಟು ಕಾಪಿ ಕೊಡೋಕೆ ಒಂದು ಚಾರ್ಜ್ ಇರುತ್ತೆ ಸರ್, ಅದನ್ನ ಅಪ್ಲೋಡ್ ಮಾಡಕ್ಕೆ ಒಂದು ಚಾರ್ಜ್ ಇರುತ್ತೆ. ಇದು ಸ್ಟ್ಯಾಂಪ್ ಪೇಪರ್ಗೆ ನೋ ಚಾರ್ಜಸ್. ನೀವೇನ್ ಅಗ್ರಿಮೆಂಟ್ ಈಗ ಏನಕ್ಕಯ್ಯ ಬಂದಿದ್ದೀರಾ ನೀವಿಬ್ರು, ಏನಯ್ಯ ರೆಂಟಲ್ ಅಗ್ರಿಮೆಂಟ್ ನೋಡಿಪ್ಪ, ಒಂದು ರೆಂಟಲ್ ಅಗ್ರಿಮೆಂಟ್ ಹೆಂಗೋ ಸ್ಟ್ಯಾಂಡರ್ಡ್. ಈಗ 10 ಜನಕ್ಕೆ ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಟ್ರೆ ನೀನೇ ಒಂದು ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್, ನಾನೇ ರೆಂಟಲ್ ಅಗ್ರಿಮೆಂಟ್ ಎಕ್ಸ್ಪರ್ಟ್. ನೋಡಪ್ಪ ಈ ತರ ಬರ್ದಿದ್ದೀನಿ, ಇಬ್ಬರಿಗೂ ಓಕೆನಪ್ಪ, ಅದನ್ನೇ ಅಪ್ಲೋಡ್ ಮಾಡ್ಬಿಟ್ಟು ಆಯ್ತು ಹಾಗಾದ್ರೆ ಈ ಅಗ್ರಿಮೆಂಟ್ಗೆ ಒಂದು 50 ರೂಪಾಯಿ 100 ರೂಪಾಯಿ ಕೊಡಬೇಕು ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಅದನ್ನ ತಗೊಂಡು ಇವರು ಯಾರ ಹತ್ರ ಹೋಗಿ ಬರ್ಸ್ಬೇಕಾಗಿತ್ತಲ್ಲ, ಬರ್ಸಕ್ಕೆ ಇನ್ನೊಬ್ರ ಹತ್ರ ಹೋಗ್ಬೇಕಾಗಿತ್ತಲ್ಲ, ಅದನ್ನ ಇವರೇ ಮಾಡ್ಬೋದು. ಈಗ ನಿಮ್ ಸ್ಟ್ಯಾಂಪ್ ಡ್ಯೂಟಿ, ಈಗ ಮೊದಲು ಸ್ಟ್ಯಾಂಪ್ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ರಿ, ಈಗ ಅದಕ್ಕೆ ದರ ಇಲ್ಲ ಅಂದ್ಕೊಂಡು ಬಂದೆ, ನಿಮ್ಮ ರೆವಿನ್ಯೂ ಲಾಸಸ್ ಆಗಲ್ಲ ಸರ್, ಅದನ್ನ ಅವ್ರು ಏಬಲ್ ಟು ಬ್ಯಾಲೆನ್ಸ್? ಇಲ್ಲ ರೆವಿನ್ಯೂ ಇಂಪ್ರೂವ್ಮೆಂಟ್ ಆಗುತ್ತೆ. ಕಮಿಷನ್ ಕೊಡಲ್ಲ ನಾನು, ಇಷ್ಟು ದಿನ ಕಮಿಷನ್ ಕೊಡ್ತಾ ಅಲ್ಲಿ ಲಾಸಸ್ ಭಾರ ಆಗುತ್ತೆ. ಅದ್ರ ಬದಲಿಗೆ ಕಮಿಷನ್ ಬದಲಿಗೆ ನಾವೇನ್ ಹೇಳ್ತಾ ಇದ್ದೀವಿ, ಈ ರೀತಿಯಾಗಿ ಮೌಲ್ಯವರ್ಧಿತ ಸೇವೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಸರ್ವಿಸ್. ಬರೀ ಸ್ಟ್ಯಾಂಪ್ ಪೇಪರ್ ಮಾರಕ್ಕೆ ಯಾರು ಬೇಕು? ಈಗ ನೀವು ಸಿಮ್ ರೀಚಾರ್ಜ್ ಇದೆ, ಒಂದ್ ಕಾಲದಲ್ಲಿ ಏರ್ಟೆಲ್ ಶಾಪ್ ಹೋಗಿ ಮಾಡ್ಬೇಕಾಗಿತ್ತು, ಆಮೇಲೆ ರೋಡ್ ಕಾರ್ನರ್ ಅಲ್ಲಿರೋ ಸಿಗರೆಟ್ ಅಂಗಡಿಯಲ್ಲಿ ಮಾಡಿಸ್ತಾ ಇದ್ರಿ. ಈಗ ಮೊಬೈಲ್ ಅಲ್ಲೇ ಮಾಡ್ಕೋತೀರಾ, ಇಲ್ವಾ? ಅದೇ ಅಪ್ಗ್ರೇಡ್ ಆಗ್ತದೆ. ಮೊದಲು ಏರ್ಟೆಲ್ ಅಂಗಡಿಗೆ ಹೋಗ್ಬೇಕಾಗಿತ್ತು, ಆಮೇಲೆ ಸಿಗರೆಟ್ ಅಂಗಡಿಯಲ್ಲಿ ಮಾಡಿದ್ರಿ, ಇವಾಗ ಮೊಬೈಲ್ ಅಲ್ಲೇ ಮಾಡ್ಕೊಳ್ತೀವಿ. ಸೇಮ್ ಇಲ್ಲೂ ಅಷ್ಟೇ. ಈಗ ಸಿಮ್ ವ್ಯಾಲ್ಯೂ ಹಾಕಕ್ಕೆ, ಅಮೌಂಟ್ ಹಾಕಕ್ಕೆ ಮಧ್ಯವರ್ತಿಗಳ ಮೇಲೆ ನಾನು ಯಾಕೆ ಡಿಪೆಂಡ್ ಆಗ್ಬೇಕು? ಇದು ಮಧ್ಯಪ್ರದೇಶಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ, ಬಟ್ ಒಂದ್ ಸ್ವಲ್ಪ ಅವ್ರಿಗಿಂತ ಒಂಚೂರು ನಾವು ಮುಂದೆ ಹೋಗಿ ಫುಲ್ ಫ್ಲೆಡ್ಜ್ ಆಗಿ ಕರ್ನಾಟಕ ಫಸ್ಟ್ ಸ್ಟೇಟ್ ಅಂತ ಹೇಳ್ಬೋದಾ? ಅರ್ಧಂಬರ್ಧ ಎಲ್ಲ ಅವರು ಮಾಡಿದ್ದಾರೆ, ನೆಕ್ಸ್ಟ್ ಹರಿಯಾಣನು ಮಾಡಿದ್ದಾರೆ, ಬಟ್ ಸ್ವಲ್ಪ ಪೂರ್ತಿಯಾಗಿ ಮಾಡಿರೋದು ಇವೆಲ್ಲ ಮೊದಲೇ ಆಗ್ಬೇಕಾಗಿತ್ತು. ಸ್ವರೂಪ ಸಿಕ್ಕಿರೋದು ಕರ್ನಾಟಕ, ಮಧ್ಯಪ್ರದೇಶ, ಹರಿಯಾಣ, ಕರ್ನಾಟಕ ಮೋರಲೆಸ್. ಹರಿಯಾಣ ಬಹಳ ಹಿಂದೆ ಇದ್ರು, ಈಗ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಕರ್ನಾಟಕದಲ್ಲಿ 2 ವರ್ಷದಿಂದ ಒಂದೊಂದೇ ಕಾವೇರಿ 2 ಬಂದ ಮೇಲಿಂದ ಸುಮಾರು ಮಾಡಿದ್ದೀವಿ.